ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇಗುಲದ ಎಡಭಾಗದಲ್ಲಿ ಅವೈಜ್ಞಾನಿಕವಾಗಿ ಅಳವಡಿಸಿರುವ ಬ್ಯಾರಿಕೇಡ್ಗಳಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ತೀವ್ರ ತೊಂದರೆ ಅನುಭವಿಸುತ್ತಿರುವ ನಡುವೆ ಮುಂಜಾನೆ ನಡೆದ ಅಪಘಾತದಲ್ಲಿ ಪಾದಚಾರಿಯೊಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಚನ್ನಕೇಶವ ನಗರ ನಿವಾಸಿ ಸುರೇಶ್ ರವರು ಬೆಳಿಗ್ಗೆ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಜೆಪಿ ನಗರದ ಕಡೆಗೆ ತೆರಳುತ್ತಿದ್ದ ಅಪರಿಚಿತ ಕಾರೊಂದು ಚಾಲಕನ ಅಜಾಗರೂಕತೆಯಿಂದ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಪರಿಣಾಮ ಸುರೇಶ್ ಅವರ ಕಾಲಿಗೆ ಗಂಭೀರ ಗಾಯಗಳಾಗಿವೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಗಾಯಾಳುವಿನ ನೆರವಿಗೆ ಧಾವಿಸಿ ಅವರನ್ನು ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದರು. ಬಳಿಕ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು. ಸ್ಥಳೀಯ ನಿವಾಸಿಗಳು ದೇವಸ್ಥಾನದ ಸುತ್ತಮುತ್ತ ಅವೈಜ್ಞಾನಿಕವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವುದರಿಂದ ರಸ್ತೆ ಕಿರಿದಾಗಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಪಾದಚಾರಿಗಳು ಸುರಕ್ಷಿತವಾಗಿ ಓಡಾಡಲು ಸಹ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ರೀತಿಯ ಅವ್ಯವಸ್ಥೆಯೇ ಅಪಘಾತಗಳಿಗೆ ಕಾರಣವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅಪಘಾತ ಎಸಗಿ ಪರಾರಿಯಾದ ಕಾರು ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ದೇವಸ್ಥಾನದ ಸುತ್ತಮುತ್ತಲಿನ ಬ್ಯಾರಿಕೇಡ್ ಮತ್ತು ಪಾರ್ಕಿಂಗ್ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸಿ ಸಾರ್ವಜನಿಕರಿಗೆ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸ್ಥಳೀಯ ನಿವಾಸಿ ಗಾಂಧಿ ಮಾತನಾಡಿ, ದೇವಸ್ಥಾನದ ಸುತ್ತಮುತ್ತ ಉಂಟಾಗಿರುವ ಪಾರ್ಕಿಂಗ್ ಅವ್ಯವಸ್ಥೆ, ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅಪಘಾತ ಪ್ರಕರಣಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ದೇವಸ್ಥಾನದ ಬಳಿ ಮುಖ್ಯ ರಸ್ತೆಯಲ್ಲಿ ಅಳವಡಿಸಿರುವ ಬ್ಯಾರಿಕೇಡ್ಗಳಿಂದ ವಾಹನ ಸಂಚಾರಕ್ಕೆ ಭಾರಿ ತೊಂದರೆಯಾಗುತ್ತಿದೆ. ಇದೇ ಕಾರಣದಿಂದಾಗಿ ಇಂದು ಬೆಳಗ್ಗೆ ನಡೆದ ಅಪಘಾತದಲ್ಲಿ ಬಡ ಕುಟುಂಬದ ವ್ಯಕ್ತಿಯೊಬ್ಬರ ಕಾಲು ಸಂಪೂರ್ಣವಾಗಿ ಮುರಿದಿದೆ ಎಂದು ಅವರು ಆರೋಪಿಸಿದರು. ಅಪಘಾತ ಸಂಭವಿಸಿದ ನಂತರ ಕಾರು ಚಾಲಕ ಯಾವುದೇ ಜವಾಬ್ದಾರಿ ವಹಿಸದೆ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಆದರೆ ದೇವಸ್ಥಾನದ ಆಡಳಿತದವರು ಕಾರು ಚಾಲಕನಿಗೆ ಏನು ತಪ್ಪಿಲ್ಲ, ಹೋಗು ಎಂದು ಹೇಳಿ ಕಳುಹಿಸಿದ್ದಾರೆ ಎನ್ನುವ ಗಂಭೀರ ಆರೋಪವನ್ನು ಗಾಂಧಿ ಮಾಡಿದರು. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಇನ್ನೊಂದು ನ್ಯಾಯ ಎಂಬ ರೀತಿಯಲ್ಲಿ ವರ್ತಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಅವ್ಯವಸ್ಥೆಯನ್ನು ಪ್ರಶ್ನಿಸಿ ಶಾಸಕರು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರೆ ಸಾರ್ವಜನಿಕರು ಶಾಸಕರನ್ನೇ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಸಲಿಗೆ ಅಧಿಕಾರಿಗಳೇ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಬೇಲೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಅವ್ಯವಸ್ಥೆ ಹಾಗೂ ದೌರ್ಜನ್ಯಕ್ಕೆ ಶಾಶ್ವತ ಪರಿಹಾರ ಒದಗಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕೆಂದು ಗಾಂಧಿ ಆಗ್ರಹಿಸಿದರು. ತಂದೆ ತಾಯಿ ಏನ್ ಮಾಡೋದು, ಎಲ್ಲಿರೋದು ಆನೆ ಸ್ವಲ್ಪ ಅಡ್ಡ ಬಂದ್ರು ಮಾನವತೆ ಬೇಡವಾ ಸರ್? ಇನ್ನೊಂದು ಬ್ಯಾರಿಕೇಡ್ ಅಡ್ಡ ಹಾಕಂತಾರೆ, ಜಾಗನೇ ಇರಲ್ಲ ಓಡಾಕಿಲ್ಲಿ. ಯಾರ್ದು ಅಂತ ಗೊತ್ತಾಗ ಅದು ವೆಹಿಕಲ್ ಯಾರು ಅಂತ ಗೊತ್ತಿಲ್ಲ. ಸಿಸಿ ಕ್ಯಾಮೆರಾ ಫುಟೇಜ್ ತಕ್ಷಿ ನೋಡ್ಕೊಂಡು ನೋಡಿ ಸಾಹೇಬರು ಬಂದಿದ್ರು, ಅವರೇ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರೇ ಬಂದಿದ್ದಾರೆ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಪರಿಶೀಲನೆ ಮಾಡಿ ಕಳಿಸ್ಕೊಟ್ಟಿದ್ವಿ. ಅವ್ರ ಮನೆ ಪರಿಸ್ಥಿತಿ ಏನು? ಕೂಲಿ ಮಾಡೋದು ತಿನ್ನೋರು, ಅವರು ಪ್ರಯತ್ನ ಮಾಡ್ಬೇಕಲ್ವ ಯಾರೇ ಆಗಲಿ. ಈಗ ಮೇನ್ MLA ಸರಿ ಇಲ್ಲ, ಭ್ರಷ್ಟ, ಹಂಗೆ ಹಿಂಗೆ ಅಂತಾರೆ. ಇವರು ಮಾಡ್ತಿರೋದು ಹಣಾಂಚಾರ ಕೆಲಸ. ಇಲ್ಲಿ ನೋಡಿ ಸರ್, ಬ್ಯಾರಿಕೇಡ್ ಎಲ್ಲ ಹಾಕೊಂಡು ಯಾರು ಬರೋಂಗಿಲ್ಲ, ಪಾರ್ಕಿಂಗ್ ಎಲ್ಲ ನಿಲ್ಲಿಸ್ತಾರೆ. ಲೋಕಲ್ ಅಂತೂ ಓಡಂಗೆ ಇಲ್ಲ, ಇಲ್ಲಿ. ಬೆಳಿಗ್ಗೆ ಪಾಪ ಯಾವನ ಬಡವ ಪಾಪ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತು, ಹೇಳೋರು ದಿಕ್ಕಿಲ್ಲ ದೇವಸ್ಥಾನದವರು. ಅವ್ರವ್ರು ವ್ಯವಹಾರ ಅವ್ರದ್ದು. ಪಾರ್ಕಿಂಗ್ ಆಗಬೇಕು, ಅವ್ರ ಮನೆ ತಗೊಂಡೋಗ್ಬೇಕು, ಪಾರ್ಕಿಂಗ್ ಆಗಬೇಕು, ಅವ್ರ ಮನೆ ತಗೊಂಡೋಗ್ಬೇಕು, ಅವ್ರಿಗೆ ಸಂಬಳ ಬೇಕಲ್ಲ. ಇದೊಂಥರ ದೌರ್ಜನ್ಯ ಥರ ಆಗ್ಬಿಟ್ಟಿದೆ ಇಲ್ಲಿ ಬೇಲೂರು ತಾಲೂಕು. MLA ಕೇಳಿದಾಗ ಏನಂತಾರೆ, ಅಧಿಕಾರಿ ದೌರ್ಜನ್ಯ ಮಾಡ್ತೀರಿ. ದೌರ್ಜನ್ಯ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಸಾಹೇಬರು, MLA ಸಾಹೇಬರು ಅಲ್ವಾ? ಇದಕ್ಕೊಂದು ಹಣ ನೀವು ಬಂದಿದ್ದೀರಾ, ಒಂದು ಸೊಲ್ಯೂಷನ್ ಕೊಟ್ಟಬೇಕು. ಗಣೇಶ್, TV 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.